ಬ್ಯಾಂಕಲ್ಲಿ ನಮಗೆ ಫಸ್ಟೇ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್, ನಮ್ಮ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಯಾವುದೂ ಕೊಟ್ಟಿರಲಿಲ್ಲ. ಸೊ ಅದನ್ನೆಲ್ಲ ನಾವು ತೋರಿಸ್ದೇನೆ ಆ ನೋಟ್ರಿ ಮಾಡಿಸ್ಕೊಬರೋವಂಥದ್ದು. ನನಗೆ ಬಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದು ಅಂತ. ಯಾಕಂದರೆ ನಾನು ಈಗಾಗಲೇ ಒಂದ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿದ್ದೆ. ಸೊ ನನಗೆ ಅದು ಕಷ್ಟ ಅನಿಸಿಲ್ಲ. ಓಕೆ, ಐಡಿಯಾ ಮಾಡಿಕೊಂಡೆ ಯಾವ ರೀತಿ ಕೇಳಬೇಕು, ಏನು ಮಾಡಬೇಕು ಎಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮ್ಯಾಮ್ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲಿ ಮಾಡಿಸ್ತಾರೆ? ತಾಲೂಕು ಆಫೀಸ್ ಮುಂದೆ ಆ ಖಾದಿ ಇದೆಯಲ್ಲ ಅದ್ರ ಮುಂದೆನಾ? ಖಾದಿ ಇದೆಯಲ್ಲ ಅದ್ರ ಮುಂದೆನಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ನನಗೆ ಬಂದುಬಿಟ್ಟು ಅಡ್ರೆಸ್ ಪ್ರೂಫ್ ತರಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ನನಗೆ 500 ರೂಪಾಯಿ ದುಡ್ಡು ಕೊಟ್ಟರು. ಸರ್ ದುಡ್ಡು ಏನಕ್ಕಂದರೆ ನೀನು ಹೋಗ್ಬಿಟ್ಟು ಬಾ, ಆಮೇಲೆ ನಾನು ಹೇಳ್ತೀನಿ ಅಂದರು. ಸೇಲ್ ರಿಸಿಪ್ಟು ಸೇಲ್ ರಿಸಿಪ್ಟ್ ಒಂದು ಕೊಡಿ. ಚೇಂಜ್ ಆಫ್ ಅಡ್ರೆಸ್ ಒಂದು ಮಾಡಿಸ್ಬೇಕಿತ್ತು. ಚೇಂಜ್ ಆಫ್ ಅಡ್ರೆಸ್ ಒಂದು ಮಾಡಿಸ್ಬೇಕಿತ್ತು. ಅಲ್ಲ, ಚೇಂಜ್ ಆಫ್ ಅಡ್ರೆಸ್ DL ಅಲ್ಲೇ ಆಗಬೇಕು. DL ಅಲ್ಲ, ನನಗೆ ಇದು ಬೇಕು, ನೋಟ್ರಿ ಮಾಡಿಸ್ಬೇಕು. ಅದು ಯಾವ್ದ್ರಲ್ಲಿ ಚೇಂಜ್ ಆಗಬೇಕು? ಅಡ್ರೆಸ್ ಮನೆ ಒಂದು ಹಳೆ ಮನೆ ಇದೆಯಲ್ಲ, ಸೊ ಈಗ ಹೊಸ ಮನೆಗೆ ಬಂದಿದ್ದೀವಿ. ಅಡ್ರೆಸ್ ಚೇಂಜ್ ಇದು ಮಾಡ್ಕೊಳ್ಳೋಕೆ ನನಗೆ ಪರ್ಪಸ್ ಹೇಳ್ಬೇಕು ನೀವು. ಸರ್ ನಮ್ಮ ಪರ್ಪಸ್ಗೆ ನನಗೆ ಎಲ್ಲದಕ್ಕೂ ಬೇಕು. ಗಾಡಿ ಕೊಂಡ್ಕೊಳ್ಳೋ ಟ್ರಾನ್ಸ್ಫರ್ಗೆ, ಐ ಟ್ರಾನ್ಸ್ಫರ್ಗೆ ಅಂತ ನನಗೆ ಎಲ್ಲದಕ್ಕೂ ಬೇಕಾಗಿದೆ. ಒಂದು ಅಡ್ರೆಸ್ ಪ್ರೂಫ್ ರಿಸೈಡಿಂಗ್ ಇನ್ ದಿ ಅಬೌವ್ ಅಡ್ರೆಸ್ ಮಾಡಿಸ್ಕೊಳ್ಳಿ. 150 ಆಗುತ್ತೆ. 150 ಆಗುತ್ತೆ. ಎಷ್ಟು ಸಲೀಸಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನೇನು ID ಪ್ರೂಫ್ ಕೇಳಿಲ್ಲ, ಮತ್ತೆ ಏನು ಅಡ್ರೆಸ್ ಪ್ರೂಫು ಕೇಳಿಲ್ಲ. ಹೆಂಗೆ ಮಾಡ್ಕೊಡ್ತಾರೆ ಅಂತ ಅಂದ್ಕೊಂಡೆ. ಅಲ್ಲೇ ಡೀಟೇಲ್ಸ್ ಕೊಟ್ಬಿಡಲ್ಲ ಮೇಡಮ್. ಹಾಂ, ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿತ್ತು. ಕೊನೆಗೂ ನಾವು ಕಾಯ್ತಾ ಇದ್ದ ಬ್ರೋಕರ್ ಸಿಕ್ಕ ನೋಡಿ. ಇಲ್ಲ ಸರ್, ನಂದು ಬರೀ 10th ಮಾರ್ಕ್ಸ್ ಕಾರ್ಡ್ ಅಷ್ಟೇ ಇದೆ. ನಾನೇನು ತರಲಿಲ್ಲ. ನನಗೆ ಆ್ಯಕ್ಚುಲಿ ಅರ್ಜೆಂಟಾಗಿ ಬೇಕಾಗಿತ್ತು. ಸೊ ನಾನು ಆಫೀಸಲ್ಲಿ ಅರ್ಧ ರಜಾ ತೊಗೊಂಡು ಬಂದೆ. ಅದಕ್ಕೆ ಬರೀ ಮಾರ್ಕ್ಸ್ ಕಾರ್ಡ್ ಒಂದೇ ತೊಗೊಂಡ್ಬಂದಿದ್ದು ನಾನು. ಸರ್ ನನಗೆ ಇವಾಗ ನನ್ನ ಫ್ರೆಂಡ್ ಒಬ್ಬರು ಕೆಲಸ ಮಾಡ್ತಾರೆ. ಈಗ ನಾನು ಸದ್ಯಕ್ಕೆ ರಿಸೆಪ್ಷನಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಅವ್ರ ಕಂಪ್ನಿಯಲ್ಲಿ ಒಂದು ಖಾಲಿ ಪೋಸ್ಟ್ ಇದೆ ಅಂತ. ಲೈಕ್ ಹೆಂಗೆ ಅಂದರೆ ಲೈಕ್ ಗಾರ್ಮೆಂಟ್ಸ್ ಥರ ಅದು. ಅವ್ರು ಏನು ಮಾಡ್ತಾರೆ ಅಂದರೆ SC ST ಇರ್ತಾರಲ್ಲ, ಅವ್ರಿಗಂದ್ರೆ ಸ್ವಲ್ಪ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರಂತೆ. ಸೊ ನಾನು ಹಂಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ. ನಂಗೆ ಗೌಡ SC ST ಮಾಡಿಕೊಡಿ ಸರ್, ಯಾಕಂದರೆ ಈಸಿ ಆಗುತ್ತೆ. ಮತ್ತು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಬೇಕಂದ್ರೂ ಈಸಿ ಆಗುತ್ತೆ. ಪರ್ಸನ್ ಏನು ಮಾಡಿದ್ರು ಅಂದರೆ ಅವ್ರಿಗೆ ಬಂದು ಸಡನ್ನಾಗಿ ಲೈಕ್ ಹೇಳಿದ್ರು ಅವ್ರ ಹತ್ರ. ಅವ್ರಿಗೆ ಗೊತ್ತಾಗೋ ರೀತಿಲಿ ಅವ್ರಿಗೆ ಹೇಳಿದ್ದಾರೆ, ನಾವು ಹಂಗೆಲ್ಲ ಮಾಡ್ಕೊಡಲ್ಲ. ಯಾಕಂದರೆ ಈಗಾಗಲೇ ಯಾರೋ ಒಬ್ರು ಬಂದಿದ್ರು, ಈ ಥರ ಕ್ಯಾಮ್ರಾ ಹಾಕ್ಕೊಂಡು ನಮ್ಗೆ ಹಿಂಗೆ ಹೇಳ್ಕೊಟ್ರು, ಮಾಡಿಕೊಟ್ರು, ನಾವು ಜೈಲ್ಗೆ ಹೋಗ್ಬಿಟ್ವಿ ಅಂತೆಲ್ಲ ಹೇಳಿದ್ರು. ನನಗೆ ಅಡ್ರೆಸ್ ಪ್ರೂಫ್ ಬೇಕಿತ್ತು. ಅಡ್ರೆಸ್ ಪ್ರೂಫ್ಗೆ ಅಗ್ರಿಮೆಂಟ್ ಬೇಕಿತ್ತು. ಬಸ್ ಪಾಸ್ ಮಾಡಿಸೋದಕ್ಕೆ. ಓಕೆ, ಇಲ್ಲ ಅರ್ಜೆಂಟಾಗಿ ನಾಳೆನೇ ಕೊಡ್ಬೇಕು. ಅದಕ್ಕೋಸ್ಕರ ಸರ್ ಆಗಲ್ವಾ? ಇಲ್ಲ ಅಡ್ರೆಸ್ ಇದೆ. ಓಕೆ ಬೇರೆ ತರ ಸ್ಟಾಂಪಿಂಗ್ ಮಾಡಬಹುದು. ಈ ಸ್ಟಾಂಪಿಂಗ್ 4:15 ಕ್ಲೋಸ್ ಆಗಿದೆ. ಒಂದು ಕೆಲಸ ಮಾಡಿ, ರೆವಿನ್ಯೂ ರೋಡಲ್ಲಿ ಬನಾರಸ್ ಸ್ವೀಟ್ಸ್ ಇದೆ, ಅಲ್ಲಿ ತುಮಕೂರು ಮರ್ಚೆಂಟ್ಸ್ ಪ್ರಾಪರ್ಟಿ ಬ್ಯಾಂಕ್ ಇದೆ, ಟ್ರೈ ಮಾಡಿ. ನಾನು 6 ಗಂಟೆ ತನಕ ಪೇಪರ್ ಸಿಕ್ಕರೆ ತಗೊಂಡು. ಇಲ್ಲ ಸರ್, ಅಲ್ಲಿ ಲೇಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನನಗೆ ಅಡ್ರೆಸ್ ಪ್ರೂಫ್ ಬೇಕಿತ್ತು ಅಷ್ಟೇ. ನಾನು ಬಸ್ ಪಾಸ್ ಮಾಡಿಸ್ಬೇಕು ಅರ್ಜೆಂಟಾಗಿ. ನಾಳೆ ಟೈಮ್ ಆಗಿಬಿಡಿದೆ ನನಗೆ. ಅದಕ್ಕೋಸ್ಕರ ಲಾಸ್ಟ್ ಅಲ್ಲ? ಓಕೆ, ಥ್ಯಾಂಕ್ ಯು ಸರ್. ಅವತ್ತು ಲಾಯರ್ ಇನ್ನೊಂದು ಕಡೆ ಹೋದೆ, ಲಾಯರ್ ಸಿಕ್ಕರು. ಸರಿ, ನಮ್ಮ ಹತ್ರ ಪೇಪರ್ ಇಲ್ಲಿಲ್ಲ, ಬೇರೆ ಕಡೆ ತರಿಸ್ತೀವಿ, 60 ರೂಪಾಯಿ ಆಗುತ್ತೆ ಅಂದರು. ಸರಿ ಮಾಡಿಕೊಡಿ ಸರ್ ಅಂದರೆ. ಸೊ ಅಲ್ಲಿ ಟೈಪಿಸ್ಟ್ ಹತ್ರ ಹೋಗ್ಬಿಟ್ಟು ಅವ್ರು ಟೈಪಿಸ್ಟ್ ಕೂತಿದ್ರು. ಅವ್ರು ಟೈಪಿಸ್ಟ್ ಹತ್ರ ಹೋಗ್ಬಿಟ್ಟು ಟೈಪ್ ಮಾಡಿಸ್ದೆ. ಈಗ ಪ್ರೆಸೆಂಟ್ ಈಗ ಹೊಸದಾಗಿ ಬಂದಿರೋ ತಗೊಳ್ಳಿ. ನಂಬರ್ 64, ಕರ್ನಾಟಕ ಲೇಔಟ್, ಬಸವೇಶ್ವರ ನಗರ. ಫೋಟೋ ಇಲ್ಲ, ಏನೂ ಇಲ್ಲ ಮೇಡಮ್. ಫೋಟೋ ಹಾಕಿರಿ ಮೇಡಮ್, ಆಮೇಲೆ ಹಾಕೋತೀನಿ ಅದಕ್ಕೆ. ನಾನು ನನ್ನ ಹೆಸರು ಕೂಡ ಕೊಡಲಿಲ್ಲ, ಬೇರೆ ಹೆಸರು ಕೊಟ್ಟೆ.
ಸನ್ ಆಫ್ ತಂದೆ ಹೆಸರು ಬೇರೆ ಕೊಟ್ಟೆ, ಓಲ್ಡ್ ಅಡ್ರೆಸ್ಸು ಬೇರೆ ಕೊಟ್ಟೆ, ಮತ್ತೆ ನ್ಯೂ ಅಡ್ರೆಸ್ಸು ಬೇರೆ ಕೊಟ್ಟೆ, ಎಲ್ಲ ಕಂಪ್ಲೀಟ್ ರಾಂಗ್ ಕೊಟ್ಟೆ. ಮೇಡಮ್ ನಾನು ಹೇಳ್ತೀನಿ ಮೇಡಮ್, ಅದು ನೀವು ದಯವಿಟ್ಟು ಅದು ಇದು ಮಾಡ್ಬಿಡಿ. ಸೊ ಇವತ್ತು ನಾನು ಮಾಡಿಸ್ಕೊಂಬಂದಿದ್ದ ಫಾರ್ಮೇಟಲ್ಲಿ ಯಾವುದೇ ಥರದ ಒರಿಜಿನಾಲಿಟಿ ಇರಲಿಲ್ಲ, ಎಲ್ಲ ಸುಳ್ಳು ಕೊಟ್ಟಿದೆ. ಆ ಸುಳ್ಳಿನ ಎಲ್ಲ ಫಾರ್ಮೇಟ್ಗೂ ಅವರು ಸೀಲ್ ಮಾಡಿ ಸೈನ್ ಮಾಡಿ ಕೊಟ್ಟರು. ಇಂಥ ಅನಾಚಾರಿಗಳು ಇರೋವರೆಗೂ ನ್ಯಾಯದ ಅತ್ಯಾಚಾರ ನಿಲ್ಲೋದಕ್ಕೆ ಸಾಧ್ಯವೇ? ಅಲ್ಲಿ ಒಳಗಡೆ ಹೋದ್ಮೇಲೆ ಟೈಪ್ ಮಾಡ್ತಾ ಇದ್ದೆ. ಅವ್ರು ಹೇಳಿದ್ರು ಏನಮ್ಮ 150 ರೂಪಾಯಿಗೆ ಏನೋ ಅಡ್ರೆಸ್ ಬುಕ್ ಮಾಡ್ಕೊಡೋಕ್ಕಾಗುತ್ತೆ ಅಂತ ಕೇಳಿದ್ರು. ಇಲ್ಲ ಸರ್ ಬೇಕೇ ಬೇಕು ಅಂತ ಹೇಳಿದೆ. ಫಸ್ಟ್ ನಾನು ಏನು ಹೇಳಿದ್ದೆ ಅಂದರೆ ಅವ್ರಿಗೆ ಮಲ್ಲೇಶ್ವರಂ 18 ಕ್ರಾಸಲ್ಲಿ ಇದ್ದೀನಿ ಅಂತ ಹೇಳಿದೆ. ಬಟ್ ಅದರಲ್ಲಿ ಮರಿಯಪ್ಪನ ಪಾಳ್ಯ ಅಂತ ಹೆಸರಿತ್ತು. ಅಲ್ಲೂ ಅವ್ರಿಗೆ ಡೌಟ್ ಬಂದಿಲ್ಲ. ನಾನು ಹೇಳಿದೆ. ಅವ್ರ ನಂತರ ID ಕಾರ್ಡ್ ಕೇಳಿದ್ರು, ID ಕಾರ್ಡ್ ಇರಲಿಲ್ಲ. ಫೋಟೋ ಕೇಳಿದ್ರು, ಫೋಟೋನೂ ಇರಲಿಲ್ಲ. ಅಡ್ರೆಸ್ ಪ್ರೂಫು ಕಳೆದೋಗಿದೆ ಅಂತ ಹೇಳಿದೆ. ಇಷ್ಟೆಲ್ಲ ನಾನು ಸುಳ್ಳು ಹೇಳಿದ್ರು ಅವ್ರು ಒಂದು ಓಕೆ ಇಲ್ಲ ಅಂತ ತಕ್ಷಣ ಸುಮ್ಮನೆ ಮಾಡಿಕೊಟ್ಬಿಟ್ರು. ನ್ಯಾಯವೇ ಇಲ್ಲಿ ಮಾರಾಟಕ್ಕಿದೆಯಲ್ಲ ದೇವ್ರೇ. ನಂತರ ಒಂದು ಫೋಟೋನು ಇಲ್ಲ, ಒಂದು ID ಕಾರ್ಡ್ ಇಸ್ಕೊಳ್ಳಿಲ್ಲ. ನಿಜವಾಗ್ಲೂ ಶಾಕ್ ಆಯ್ತು. ಏನಿಲ್ಲದೆ ಅಡ್ರೆಸ್ ಪ್ರೂಫು ರಾಂಗ್ ಆಗಿತ್ತು. ನನ್ನ ಹೆಸರು ಒಂದು ಆ ಏರಿಯಾ ಯಾವುದಂತ ಅಡ್ರೆಸ್ ಇಟ್ಕೊಂಡು ನಿಜವಾಗ್ಲೂ ಮನೆ ಅಂತೂ ಸಿಗಲ್ಲ. ಅಷ್ಟು ರಾಂಗ್ ಅಡ್ರೆಸ್ಗೆ ಅಡ್ರೆಸ್ ಪ್ರೂಫ್ ಮಾಡಿಕೊಟ್ರು. ಒಂದು ಕಡೆ ಏನಂದರೆ ಇವಾಗ ಲಾಯರ್ಗಳು ಬರೀ ದುಡ್ಡು ತೊಗೊಂಡು ಏನು ಕೆಲಸ ಬೇಕಿದ್ರು ಮಾಡ್ಕೊಡೋಂಗಾಗ್ಬಿಟ್ಟಿದ್ದಾರೆ. ಅದು ಸಖತ್ ಬೇಜಾರಾಯ್ತು ನನಗೆ. ಅಂತ ಇದ್ದೀರಾ? ಕಡಿಮೆ ತಗೊಳ್ಳಿ. ನಾನು ಹಳೆ ಮುಖ ಅಂತ ನಾನು ಕಡಿಮೆ ತಗೊಳ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡಿ. ಕಡಿಮೆ ನಾನು ಬರ್ತಿದ್ದೀನಲ್ಲ ನೋಡ. ಎಲ್ಲ ದರಗಳು ಏರ್ಸ್ಬಿಟ್ಟಿದ್ದೀರಾ? ನಾವೇನ್ ದರಗಳು ನಾವೇನೇ ಇದ್ರಿ ಇಲ್ಲ ಅಲ್ವಾ? ಒಪ್ಕೊಂಡಿದ್ದೀರ ಎಲ್ಲರೂ. ಅವ್ರು ಏನೇ ದರ ಏರ್ಸಿದ್ರು ನಮಗೂ ಹಂಗೆ ಖುಷಿಯಿಂದ ಒಪ್ಕೊಳ್ಳಿ. ಸರಿ ಬಿಡಿ ಮೇಡಮ್, ನಿಮ್ಮ ಖುಷಿನ ತಗೊಂಡು ಆಚೆ ಬಂದ್ಮೇಲೆ ಅಂದ್ಕೊಂಡೆ ಈ ಕೆಲಸಗಳೆಲ್ಲ ಇಷ್ಟೊಂದು ಇಷ್ಟು ಈಸಿಯಾಗಿ ಕೆಲಸಗಳೆಲ್ಲ ಮಾಡಿಸ್ಕೋಬೋದಾ? ಆದರೆ ಇವಾಗ ಗೊತ್ತಾಗ್ತಾ ಇದೆ ಏನೂ ಡಾಕ್ಯುಮೆಂಟ್ಸ್ ಇಲ್ಲದೆ ಯಾವುದೇ ವ್ಯಕ್ತಿ ಬೇಕಾದ್ರೂ ಹೋಗ್ಬಿಟ್ಟು ಆರಾಮಾಗಿ ಏನೇ ಕೆಲಸ ಬೇಕಾದ್ರೂ ಮಾಡಿಸ್ಕೊಬರ್ಬೋದು ಅಂತ. ಅಷ್ಟು ಚೀಪಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಏನು ಸರ್ ಕ್ಯಾಸ್ಟ್ ಚೇಂಜ್? ಸರ್ ಮಾನವೀಯತೆಯಿಂದ ಯೋಚನೆ ಮಾಡಿ ಸರ್. ಅಲ್ಲ ಸರ್, ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ, ಮಾನವೀಯತೆಯಿಂದ ಯೋಚನೆ ಮಾಡಿ ಸರ್. ನನ್ನ ಕೆಲಸ ಸಿಗುತ್ತೆ. ಕದ್ದು ಮುಚ್ಚಿ ತಿನ್ನೋದಿತ್ತು ಅವಾಗೆಲ್ಲ, ಬೀದಿ ನಾಯಿ ಅಂತ ತಿಂತಾರಿ ಇವಾಗೆಲ್ಲ. ಕೊಂಚ ನುಂಗಿರೋ, ಕೊಂಚ ದೋಚಿರೋ, ಕೊಂಚ ಬಡಬರಿ ಕಂಚಿರು. ನಾನು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಿಲ್ಲ, ಯಾವುದೋ ಚಿಕ್ಕ ಕಂಪನಿಯಲ್ಲಿ ಸರ್. ಅಪ್ಲೈ ಮಾಡ್ಕೊಳ್ಳಿ, ಹೋಗಿ ತಹಸೀಲ್ದಾರ್ ಹತ್ರ ನೀವು ದಯವಿಟ್ಟು ಅಂತ ಹೋಗಿ. ಅವ್ರೇನೋ ಸೆಕ್ಷನ್ ಕೇಸ್ ಹಾಕ್ತಾರೆ ಅಂತೇನೋ ಎಲ್ಲ ಹೇಳ್ತಾ ಇದಾರೆ ಸರ್. ನಾನು ಹೋಗ್ತಾ ಇದ್ದಾಳ, ನೀವೇ ತಾನೇ ಕರೆದಿದ್ದು ಮಾಡ್ಕೊಡ್ತೀನಿ ಬನ್ನಿ ಅಂತ. ಆಡಿದ್ದ ಮರ್ತು ಹೋಗ್ತೀರ ನೀವು, ಹೊಟ್ಟೆಗೆ ಎಂತಿಂತೀರ. ರವಿ ಬೆಳಗೆರೆ ಮಗಳು ಯಾರನ್ನ ಕೇಳ್ಬೇಡಿ, ಯಾರು ಎಲ್ಲ ಯಾರು ಮಾಡ್ಕೊಡಲ್ಲ. ಎಷ್ಟು ಕ್ಲವರ್ ಆಗಿರ್ತೀವಿ ಅಂದ್ರೆ ಅಲ್ಲ ಸರ್, ಹೆಲ್ಪ್ ಮಾಡ್ತೀರನೋ ಅಂತ ಅಷ್ಟೇ ಮಾತಾಡಿ. ಯಾರು ಮಾಡ್ಕೊಡಲ್ಲ ನಿಮ್ಗೆ. ಲಕ್ಷ ಕೋಟಿ ₹1 ಖರ್ಚಾಗಲ್ಲ. ಹಂಗೆ ಬಂದು ಅಂಕಲ್ ಅಂದ್ರೆ ಅಂಕಲ್ ಕರ್ಕೊಂಡೋಗಿ ನಾನು ಬೇಲ್ ತಗೊಂಡಿದ್ದೆ. ಅವೆಲ್ಲ ನಿಮ್ಗೆ ಇನ್ನ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಪ್ರೆಸ್ನವ್ರು ಏನೇನು ಮಾಡ್ತಾರೆ ಎಲ್ಲ. ಇಂಥ ಡಕಾಯಿತರಿಗೆ ಪ್ರೆಸ್ನವರು ಇರೋದ್ರಿಂದಲೇ ಇನ್ನೂ ಒಂದಿಷ್ಟು ಭಯ ಅನ್ನೋದು ಉಳ್ಕೊಂಡಿರೋದು ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಹೆಂಗಿದ್ರೆ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಒಂದು 5 ನಿಮಿಷ ಇದ್ದಿದ್ರು ನನ್ನ ಅಟ್ಟಾಸ್ಕೊಂಡು ಬಂದು ಹೊಡಿತಿದ್ರೇನೋ ಆ ರೀತಿ ಬಿಹೇವ್ ಮಾಡ್ತಾ ಇದ್ರು ಅಲ್ಲಿರೋರೆಲ್ಲ. ನನಗೂ ಒಂದು ಕಡೆ ಬೇಜಾರು ಆಯಿತು, ಒಂದು ಕಡೆ ಭಯನೂ ಆಯಿತು. ವಾಪಸ್ ಬಂದ್ಬಿಟ್ಟೆ. ನನಗೆ ಏನು ಬೇಜಾರಾಗಿದ್ದು ಅಂದರೆ ಲೈಕ್ ಇವಾಗ ಅವರು ಲಾಯರ್ಸ್ ಅಲ್ಲ ಅಂದಮೇಲೆ ಕನ್ಸರ್ನ್ ಪರ್ಸನ್ ಅಲ್ಲ ಅಂದಮೇಲೆ ಅವ್ರಿಗೆ ಯಾಕೆ ರೈಟ್ಸ್ ಕೊಡಬೇಕು, ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಕೊಡ್ತೀವಿ ಅಂತ. ನಂಗೆ ಅದು ಅರ್ಥ ಆಗ್ತಾ ಇಲ್ಲ. citizen